ನಮಸ್ಕಾರ ಎಲ್ರಿಗೂ. ಮೋಟಾರು ವೆಹಿಕಲ್ ಇನ್ಸ್ಪೆಕ್ಟರ್ 14 ಮೇ 2025ಕ್ಕೆ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ವಿಶ್ಲೇಷಣೆ ಮತ್ತು ಕೀ ಆನ್ಸರನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಯಾರೆಲ್ಲ ಮೊದಲು ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆಗಳನ್ನು ಪ್ರಾರಂಭಿಸೋಣ. ಎಸ್, ಇದು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿರ್ತಕ್ಕಂಥದ್ದು. ಎಸ್, ನಾವು ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಎಸ್, ಮೊದಲ ಪ್ರಶ್ನೆ ಹೀಗಿದೆ. ಮೊದಲ ಪ್ರಶ್ನೆ ನೋಡಿರಿ, ಈ ಕಡೆಗೆ ಭಾರತದ ಸಂವಿಧಾನ ಅಂತ ಕೊಡಲಾಗಿದೆ, ಈ ಕಡೆ ಎರವಲು ಕೊಡಲಾಗಿದೆ. ಮೂಲಭೂತ ಹಕ್ಕು, ಸಂಸದೀಯ ಸರ್ಕಾರ ವ್ಯವಸ್ಥೆ, ತುರ್ತು ಪರಿಸ್ಥಿತಿಯ ಅಧಿಕಾರಗಳು, ರಾಜನೀತಿ, ನಿರ್ದೇಶಕ ತತ್ವಗಳು ಅಂತ ಇದೆ. ಮೂಲಭೂತ ಹಕ್ಕುಗಳನ್ನು ನಾವೆಲ್ಲಿಂದ ತೆಗೆದುಕೊಂಡಿದ್ದೀವಿ ಅಂತ ನೋಡೋದಾದರೆ ಅಮೆರಿಕಾದಿಂದ ತೆಗೆದುಕೊಂಡಿರ್ತಕ್ಕಂಥದ್ದು. ಸಂಸದೀಯ ಸರ್ಕಾರ ಅಂತಂದರೆ ಬ್ರಿಟನ್ ಅಂತ ಕರಿತಾ ಬರ್ತೇವೆ. ಇನ್ನು ಎಮರ್ಜೆನ್ಸಿ ಅಂದರೆ ಜರ್ಮನಿ ಅಂತ ಕರಿತೇವೆ. ರಾಜನೀತಿ, ನಿರ್ದೇಶಕ ತತ್ವಗಳು ಅಂದರೆ ಐರ್ಲೆಂಡ್ ಅಂತ ನಾವು ಕರಿತಾ ಹೋಗ್ತೇವೆ. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವ್ದು ನೋಡ್ತಾ ಹೋಗ್ರಿ ನೋಡೋಣ. ಎಸ್, ಮೊದಲನೇ ಹೇಳಿಕೆಗೆ 2 ಇದೆ, ಎರಡನೆಯ ಹೇಳಿಕೆಗೆ ಯಾವುದಿದೆ 1 ಇದೆ. ಎಸ್, 1 ಇದೆ. ಮೂರನೇ ಹೇಳಿಕೆಗೆ 4 ಇದೆ. ಅಂದರೆ ರೈಟ್ ಆನ್ಸರ್ ಸಿ ಆಗ್ತಕ್ಕಂಥದ್ದು. ಯಾವುದು ರೈಟ್ ಆನ್ಸರ್ ಬಂದುಬಿಟ್ಟು ಸಿ ಆಗ್ತಕ್ಕಂಥದ್ದು. ಸಿ ಈಸ್ ರೈಟ್ ಆನ್ಸರ್ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಂಬಂಧಿಸಿದಂತೆ ಯಾವ ಸದನ ಗೊತ್ತುವಳಿ ಅನುಮೋದನೆಗೊಳಿಸುವಲ್ಲಿ ಭಾರತದ ಸಂಸತ್ತು ರಾಜ್ಯಪಟ್ಟಿಯಲ್ಲಿ ಬರುವ ಯಾವುದೇ ವಿಷಯದ ಮೇಲೆ ಸಂಬಂಧಪಟ್ಟ ಶಾಸನಗಳನ್ನು ಮಾಡಬಹುದು ಅಂತ ಇದೆ. ಶಾಸನ ಮಾಡಬಹುದು ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಾಗುತ್ತೆ ಅಂದರೆ 4ನೇ ಹೇಳಿಕೆ ಆಗುತ್ತೆ. ರಾಜ್ಯಸಭೆಯಲ್ಲಿ 2/3ಗಿಂತ ಕಡಿಮೆ ಇಲ್ಲದ ಬಹುಮತ ಬೇಕಾಗ್ತದೆ. ಇದಕ್ಕೆ ಇದು ರೈಟ್ ಆನ್ಸರ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ 3ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವ ಸಮಿತಿ 1964ರಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಗೆ ಸಂಬಂಧಿಸಿದೆ ಅಂತ CBC ಅಂತ ಕರಿತೀವಲ್ಲ, ಅದು ಸಂತಾನಂ ಕಮಿಟಿ ಅಂತ ಬರ್ತದೆ. ಯಾವುದು ಸಂತಾನಂ ಕಮಿಟಿ ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು 1964 ಅಂತ ನಾವು ಕರಿತಾ ಹೋಗ್ತೇವೆ. ಎಸ್, ನೆಕ್ಸ್ಟ್ ಪ್ರಶ್ನೆ ನೋಡಿ. ಎಸ್, ಪಕ್ಷಾಂತರ ನಿಷೇಧ ಕಾಯ್ದೆ ಈ ತಿದ್ದುಪಡಿಗೆ ಸಂಬಂಧಿಸಿದೆ. ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಬರ್ತದೆ, ಅದು 52nd ಅಮೆಂಡ್ಮೆಂಟ್ ಅಂತ ನಾವು ಕರಿತಾ ಹೋಗ್ತೇವೆ. ರೈಟ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಮುನ್ನೆಚ್ಚರಿಕೆ ಬಂಧನ ಕಾನೂನಿಗೆ ಸಂಬಂಧಿಸಿದಂತೆ ಬಂಧಿತ ವ್ಯಕ್ತಿಯ ಸಲಹಾ ಮಂಡಳಿಯ ಅಭಿಪ್ರಾಯ ಪಡೆಯದೆ ಈ ಕೆಳಕಂಡ ಗರಿಷ್ಠ ಅವಧಿಗೆ ಬಂಧನ ಮಾಡಬಹುದು ಅಂತಂದರೆ 24 hours ಅಂತ ಹಾಕಿದರೆ ತಪ್ಪಾಗ್ಬಿಡ್ತದೆ. ಇದು ಏನಂದರೆ ಹ್ಯಾಬಿಯಸ್ ಕಾರ್ಪಸ್ಗೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡೋಕ್ಕೆ ಮ್ಯಾಕ್ಸಿಮಮ್ ಟೈಮ್ 24 hours ಇರ್ತದೆ. ಅವನ ನ್ಯಾಯಾಲಯಕ್ಕೆ ಹಾಜರುಪಡೋದು. ಆದ್ದರಿಂದ ಅದಕ್ಕಲ್ಲ, ಮುನ್ನೆಚ್ಚರಿಕೆ ಬಂಧನ, ಆತ ಅಪರಾಧ ಮಾಡಿರೋದಿಲ್ಲ ಆದರೂ ಕೂಡ ಆತ ಮಾಡಬಹುದು ಅಂತ ಮಾಡಿರ್ತಕ್ಕಂತಹದ್ದಕ್ಕೆ ಯಾವುದು ಅಂದರೆ 3 ತಿಂಗಳು ಮ್ಯಾಕ್ಸಿಮಮ್ ಪೀರಿಯಡ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಬನ್ನಿರಿ ಇಲ್ಲಿ. ಎಸ್, ಧನ ವಿಧೇಯಕ ಈ ಕೆಳಕಂಡ ಭಾರತ ಸಂವಿಧಾನದ ಯಾವ ಅನುಚ್ಛೇದ ಧನ ವಿನಿಯೋಗ ಮಸೂದೆಗೆ ಸಂಬಂಧಿಸಿದೆ? ಆಪ್ಷನ್ಸ್ ಫಸ್ಟ್ ಇದೆ ನೋಡ್ರಿ. ಆರ್ಟಿಕಲ್ 114 ಸಬ್ ಕ್ಲಾಸ್ 1 ಅನ್ನೋದು ಇದು ಧನ ವಿಧೇಯಕ ಮಸೂದೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ನಾವು ಕರಿತಾ ಬರ್ತೇವೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಭಾರತದ ರಾಷ್ಟ್ರಪತಿಗೆ ಅಧಿಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇರತಕ್ಕಂತಹದ್ದು. ಭಾರತದ ರಾಷ್ಟ್ರಪತಿ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಅವರು ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರು, ಸಾಂವಿಧಾನಿಕ ಮುಖ್ಯಸ್ಥರು, ಸರ್ಕಾರದ ಮುಖ್ಯಸ್ಥರು, ರಕ್ಷಣಾ ದಳದ ಮಹಾದಂಡನಾಯಕರು, ಕ್ಯಾಬಿನೆಟ್ನ ಮುಖ್ಯಸ್ಥರು ಅಂತ ಇದೆ. ಸೊ ಮೊದಲನೇದು ಅವರು ಕೇಂದ್ರ ಕ್ಯಾಬಿನೆಟ್ನ ಮುಖ್ಯಸ್ಥರು ಹೌದು, ಸಾಂವಿಧಾನಿಕ ಮುಖ್ಯಸ್ಥರು ಹೌದು, ಸರ್ಕಾರದ ಮುಖ್ಯಸ್ಥರು ಅಲ್ಲ, ರಕ್ಷಣಾ ದಳದ ಮುಖ್ಯಸ್ಥರು ಹೌದು, ಕ್ಯಾಬಿನೆಟ್ನ ಇದಲ್ಲ. ಸೊ ABD ಕರೆಕ್ಟ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ಯಾವುದಿದೆ ನೋಡ್ರಿ, ABD ಯಾವುದು? ಎಸ್, ABD ಇದು ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಬನ್ನಿರಿ. ಕೆಳಗಿನ ಯಾವ ಘಟನೆಯ ತರುವಾಯ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ತಕ್ಷಣವೇ ನಿಲ್ಲಿಸಿದರು? ಯಾವ ಒಂದು ಅಸಹಕಾರ ಚಳವಳಿಯನ್ನು ಯಾವ ಮುಖಾಂತರವಾಗಿ ನಿಲ್ಲಿಸಿದರು ಅಂತ ನೋಡೋದಾದರೆ ಚೌರಿ ಚೌರ ಅಂತ ಕರಿತೀವಿ. ಬಿಕಾಸ್ 1922 ಅಲ್ಲಿ ನಡೀತದೆ ಉತ್ತರ ಪ್ರದೇಶ ಚೌರಿ ಚೌರಾದಲ್ಲಿ. ಅಲ್ಲಿ ಸುಮಾರು ಜನ ಸಾಯ್ತಾರೆ. ಸೊ ಹಾಗಾಗಿ ಏನಾಗ್ತದೆ, ಇದು ಅಲ್ಲಿಗೆ ನಿಲ್ಲಿಸ್ತಾ ಬರ್ತಾರೆ. ಎಸ್, ಇದಕ್ಕೆ ಚೌರಿ ಚೌರ ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಬನ್ನಿರಿ. 1 ಸೆಕೆಂಡ್. ಎಸ್, ಯಾವ ವಿಜಯದ ನೆನಪಿಗಾಗಿ
ಅಕ್ಬರ್ ಫತೇಪುರ್ ಸಿಕ್ರಿಯಲ್ಲಿ ಬುಲಂದ ದರ್ವಾಜನ ನಿರ್ಮಾಣ ಮಾಡಿದ ಅಂತ ಇದೆ. ಗುಜರಾತಿನ ಮೇಲೆ ದಾಳಿ ಮಾಡಿದ ನಿರ್ಮಾಣಕ ನೆನಪಿಗಾಗಿ ಅಕ್ಬರ್ ದಿ ಗ್ರೇಟ್ ಅಕ್ಬರ್ ಅಂತೀವಲ್ಲ, ಫತೇಪುರ್ ಸಿಕ್ರಿಯಲ್ಲಿ ಬುಲಂದ ದರ್ವಾಜ್ ಅಂತಕ್ಕಂಥದ್ದನ್ನು ಏನು ಮಾಡ್ತಾನೆ, ಎಸ್ಟಾಬ್ಲಿಷ್ ಮಾಡ್ತಾನೆ, ಕಟ್ಟಡವನ್ನು ಕಟ್ತಾ ಬರ್ತಾನೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಶಿವಾಜಿಯನ್ನು ಶಿಕ್ಷಿಸಲು ಬಿಜಾಪುರದ ಸುಲ್ತಾನನಿಂದ ಕಳುಹಿಸಲ್ಪಟ್ಟ ಸೇನಾನಿ ಯಾರು? ಶೈಸ್ತ್ ಖಾನ್ ಇದೆ, ಅಫ್ಜಲ್ ಖಾನ್ ಇದೆ, ನುಸ್ರತ್ ಖಾನ್ ಇದೆ, ಜಫರ್ ಖಾನ್ ಇದೆ. ರೈಟ್ ಆನ್ಸರ್ ಏನಪ್ಪ ಅಂದರೆ ಅಫ್ಜಲ್ ಖಾನ್ ಈಸ್ ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡ್ತಾ ಬನ್ನಿರಿ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದಿಂದ ಕೊನೆ ಆಯಿತು ಅಂತ ಇದೆ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ, 4 ಆಂಗ್ಲೋ ಮೈಸೂರು ವಾರ್ಗಳು ನಡೀತವೆ. ಸೊ ಮೂರನೇದು ಯಾವುದರಿಂದ ಅಂತ ನೋಡೋದು ಆದರೆ ನೋಡ್ರಿ, ಇಲ್ಲಿ ಮೂರನೇದ್ದು ಶ್ರೀರಂಗಪಟ್ಟಣ ಅಂತ ಕರಿತೇವೆ. ಸೊ ಶ್ರೀರಂಗಪಟ್ಟಣ ರೈಟ್ ಆನ್ಸರ್ ಆಗಿರತಕ್ಕಂಥದ್ದು ಇದಕ್ಕೆ, ಹೌದಲ್ಲ, ಶ್ರೀರಂಗಪಟ್ಟಣ ರೈಟ್ ಆನ್ಸರ್ ಆಗುತ್ತೆ. ಫಸ್ಟ್ ಬಂದುಬಿಟ್ಟು ಯಾವುದು, ಮದ್ರಾಸ್ ಒಪ್ಪಂದ ಆಗ್ತದೆ. ಎರಡನೇದು ಬಂದುಬಿಟ್ಟು ಯಾವುದು, ನಮ್ಮ ಶ್ರೀರಂಗಪಟ್ಟಣ ಆಗ್ತದೆ. ಕ್ಷಮೆ ಇರಲಿ, ಮೂರನೇದ್ದೇನೆ ಶ್ರೀರಂಗಪಟ್ಟಣ, ಮೂರನೇದ್ದು ಶ್ರೀರಂಗಪಟ್ಟಣ, ಎರಡನೇದ್ದು ಮಂಗಳೂರು, ಫಸ್ಟು ಮದ್ರಾಸ್ ಅಂತ ಆಗ್ತಾ ಬರ್ತದೆ. ರೈಟ್. ನೆಕ್ಸ್ಟ್ ಪ್ರಶ್ನೆ, ಯಾವ ವರ್ಷದಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು? ನೋಡ್ರಿ, ಮೈಸೂರು ಇದ್ದದ್ದನ್ನು ಕರ್ನಾಟಕ ಅಂತ ಮಾಡಿದ್ದು 1973ಯಲ್ಲಿ. 1973ಯಲ್ಲಿ ದೇವರಾಜ ಅರಸು CM ಆಗಿರೋ ಕಾಲದಲ್ಲಿ ಮಾಡಲಾಗುತ್ತದೆ. ನೆಕ್ಸ್ಟ್, ಕುವೆಂಪು ಅವರು ಯಾವ ವರ್ಷದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ಅಂತ ಕೇಳಲಾಗಿದೆ. ಯಾವ ವರ್ಷದಲ್ಲಿ ಹೇಳ್ರಿ ನೋಡೋಣ. 1967ನಲ್ಲಿ ಪಡ್ಕೊಂಡಿರ್ತಾರೆ. ಒಟ್ಟು 8 ಜನ ಕನ್ನಡಿಗರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡ್ರಿ, ಐಹೊಳೆ ಭಾರತದ ದೇಗುಲದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳ್ತಾರೆ. ಹೂ ಕಾಲ್ಡ್ ಐಹೊಳೆ ಕ್ರೇಡಲ್ ಆಫ್ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ ಅಂತ ಯಾರು ಕರೀತಾರೆ ಅಂತ ಕೇಳಲಾಗಿದೆ. ಸೊ ಇದನ್ನು ಯಾರು ಅಂತಂದರೆ ಪರ್ಸಿ ಬ್ರೌನ್ ಅಂತಕ್ಕಂಥವ್ರು ಇದನ್ನು ಕರೀತಾ ಹೋಗ್ತಾರೆ, ಹೌದಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ವಿಚ್ ಒನ್ ಈಸ್ ಆ್ಯನ್ ಈಸ್ಟ್ ಫ್ಲೋಯಿಂಗ್ ರಿವರ್ ಇನ್ ಕರ್ನಾಟಕ ಅಂತ ಇದೆ. ಪೂರ್ವಕ್ಕೆ ಹರಿತಕ್ಕಂಥ ನದಿ ಯಾವುದು ಅಂತ ಕೇಳಲಾಗಿದೆ. ಇದರಲ್ಲಿ ಎಲ್ಲವನ್ನು ಅಬ್ಸರ್ವ್ ಮಾಡಿದರೆ ತುಂಗಾ ನದಿ ಪೂರ್ವಕ್ಕೆ ಹರಿತಕ್ಕಂಥದ್ದು. ಬಟ್ ಈ ರೀತಿ ಕರ್ನಾಟಕ ಇದ್ದಾಗ ಈ ಕಡೆ ಹರಿತಕ್ಕಂಥ ನದಿಗಳು, ಈ ಕಡೆ ಹರಿತಕ್ಕಂಥ ನದಿಗಳು ವೆಸ್ಟು ಈಸ್ಟ್ ಅಂತ ಕರಿತೇವೆ. ಅಘನಾಶಿನಿ, ಕಾಳಿ, ವರಹಾಯಿ ಇವೆಲ್ಲ ಕೂಡ ಯಾವ ಕಡೆ ಹರಿತಾ, ವೆಸ್ಟ್ಗೆ ಹರಿತಕ್ಕಂಥ ನದಿಗಳಂತ ನಾವು ನೋಡ್ತಾ ಬರ್ತೇವೆ. ರೈಟ್. ನೆಕ್ಸ್ಟು, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಆರಂಭಿಸಿದವರು ಯಾರು ಅಂತ ಕೇಳಲಾಗಿದೆ. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ರಂಗಾಚಾರ್ಲು, ಶೇಷಾದ್ರಿ ಅಯ್ಯರ್, ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದರೆ ಶೇಷಾದ್ರಿ ಅಯ್ಯರ್ ಅವರು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥವ್ರು ಅಂತ ನಾವು ನೋಡ್ತಾ ಬರ್ತೇವೆ. ಮುಂದಿನ ಪ್ರಶ್ನೆ ನೋಡ್ತಾ ಬನ್ನಿರಿ. ದ ಅರಬ್ ಟ್ರಾವೆಲರ್ ಹೂ ವಿಸಿಟೆಡ್ ಇನ್ ದ ರಾಷ್ಟ್ರಕೂಟ ಎಂಪೈರ್ ಅಂತ ಇದೆ. ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ಸಂದರ್ಶಿಸಿದ ಅರಬ್ನ ಪ್ರವಾಸಿಗ ಯಾರು ಅಂತಂದರೆ ಸುಲೈಮಾನ್ ಅಂತ ಕರಿತಾ ಬರ್ತೇವೆ. ರೈಟ್. ಮುಂದಿನ ಪ್ರಶ್ನೆ ನೋಡ್ತಾ ಬನ್ನಿರಿ, ಕನ್ನಡದಲ್ಲಿ ನೋಡೋಣ. ಕೆಳಗಿನ ಜೋಡಿಗಳನ್ನು ಸರಿಯಾಗಿರುವುದನ್ನು ಹೊಂದಾಣಿಕೆ ಮಾಡಿರಿ ಅಂತ ಇದೆ. ಇಲ್ಲಿ ಕೊಲ್ಲಿಗಳು ಮತ್ತು ಕಡಲ ತೀರಗಳು ಇರ್ತಕ್ಕಂಥದ್ದು, ಈ ಕಡೆ ಅವುಗಳು ಸೇರುವ ಸ್ಥಳ ಇದೆ. ಕಾರವಾರ ಅಂತ ಇದೆ, ಕಾರವಾರ ಇರ್ತಕ್ಕಂಥದ್ದು. ಭಿಂಗೆ ಬಂದ್ಬಿಟ್ಟು ಕಾರವಾರ ಅಂತ ಇದೆ, ಅಲ್ಲ, ತಪ್ಪು. ಬೆಲಿಕೆರೆ ಅಂಕೋಲಾ ಅಂತ ಇದೆ, ಅದು ಕರೆಕ್ಟು. ಪೆನಂಬೂರು ಅಂಕೋಲಾ ಅಂತ ಇದೆ, ತಪ್ಪು. ಇದರಲ್ಲಿ ಕೇವಲ 2 ಜೋಡಿಗಳು ಮಾತ್ರ ಸರಿಯಾಗಿರ್ತಕ್ಕಂಥದ್ದು ಅಂತ ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಬನ್ನಿರಿ, LM ಸಿಂಘ್ವಿ ಸಮಿತಿಯ ಬಗ್ಗೆ ಇರತಕ್ಕಂಥದ್ದು. LM ಸಿಂಘ್ವಿ ಸಮಿತಿಯ ಶಿಫಾರಸುಗಳನ್ನು ಬಗ್ಗೆ ನೋಡ್ರಿ. ಇದು ಸಂವಿಧಾನ ಸ್ಥಾನಮಾನವನ್ನು ನೀಡತಕ್ಕಂಥದ್ದು ಅಂತ ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. 3 ಹಂತದ ಪಂಚಾಯತಿ ಇದು ನೀಡೋಂಗಿಲ್ಲ. LM ಸಿಂಘ್ವಿ ಆ್ಯಕ್ಚುಲಿ ಇದು ನೀಡತಕ್ಕಂಥದ್ದು ಯಾವುದಂದರೆ ಬಲವಂತರಾಯ್ ಮೆಹ್ತಾ ಸಮಿತಿ ಅಂತ ನೋಡ್ತೇವೆ. ಇದು 5 ವರ್ಷ ಇದೆಲ್ಲ ಘಾಟ್ಗೇಳ್ ಅಂತ ಹೇಳ್ತದೆ. ಇನ್ನು ನ್ಯಾಯಕ ಪಂಚಾಯಿತಿಯನ್ನು ಕೂಡ ಹೇಳ್ತದೆ, ಬಟ್ ಇದರಲ್ಲಿ ಕಂಪೇರ್ ಮಾಡಿದರೆ ಇದು ರೈಟ್ ಆನ್ಸರ್ ಆಗ್ತಕ್ಕಂಥದ್ದು ಅಂತ ನಾವು ನೋಡ್ತಾ ಹೋಗ್ತೇವೆ. ಮುಂದಿನ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ಯಾವ ಸಮಿತಿ ಗ್ರಾಮೀಣ ಅಥವಾ ಸ್ಥಳೀಯ ಮಟ್ಟದಲ್ಲಿ 3 ಹಂತದ ಸರ್ಕಾರಗಳನ್ನು ಶಿಫಾರಸು ಮಾಡಿತು ಅಂದರೆ 3 ಟೈರ್ ಪಂಚಾಯಿತಿ ಅಂತ ಇದೆ. ಅದಕ್ಕೆ ಬಲವಂತರಾಯ್ ಮೆಹ್ತಾ ರೈಟ್ ಆನ್ಸರ್ ಆಗ್ತಕ್ಕಂಥದ್ದು. ಸೊ ಇವುಗಳು ಕೂಡ ಹೇಳ್ತವೆ, ಬಟ್ ಇದು ಬಲವಂತರಾಯ್ ಮೆಹ್ತಾ ಏನಿಲ್ಲ, 3 ಟೈರ್ ಹೇಳ್ತದೆ. ZP, TP, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಅಂತ ಹೇಳ್ತಕ್ಕಂಥದ್ದು ಅಂತ ನೋಡ್ತಾ ಬರ್ತೇವೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ರಾಜ್ಯಪಾಲರ ಬಗ್ಗೆ ಇರತಕ್ಕಂಥದ್ದು, ರಾಜ್ಯಪಾಲರ ಒಂದು ಅಧಿಕಾರದ ಬಗ್ಗೆ ಇರತಕ್ಕಂಥ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಯಾವ ಪರಿಸ್ಥಿತಿಯಲ್ಲಿ ಅನುಚ್ಛೇದ 200ರ ಪ್ರಕಾರ ರಾಜ್ಯಪಾಲರು ರಾಜ್ಯ ಶಾಸಕಾಂಗದಿಂದ ಅಂಗೀಕೃತವಾದ ಮಸೂದೆಯನ್ನು ರಾಷ್ಟ್ರಪತಿಯವರ ಪರಿಗಣನೆಗೆ ಕಳಿಸ್ತಾರೆ ಅಂತ ಇರತಕ್ಕಂತಹದ್ದಿದೆ. ಸೊ ಇದಕ್ಕೆ ಯಾವ್ದು ಆನ್ಸರ್ ರೈಟ್ ಅಂತ ನೋಡ್ತಾ ಹೋಗೋಣ. ಮಸೂದೆ ನೋಡ್ರಿ, ಮಸೂದೆ ಅಸಂವಿಧಾನಾತ್ಮಕವಾಗಿದ್ದರೆ ಹೌದು, ಅದು ರಾಷ್ಟ್ರದ ಬಹುಸಂಖ್ಯಾತರ ಹಿತಾಸಕ್ತಿಗೆ ವಿರುದ್ಧವಾಗಿದ್ದರೆ ಹೌದು, ಅದು ಪರೋಕ್ಷವಾಗಿ ರಾಜನೀತಿ ನಿರ್ದೇಶಕಕ್ಕೆ ವಿರುದ್ಧವಾಗಿದ್ದರೆ ಅಂತ ಇದೆ. ಇದು ರೈಟ್. ಸೊ ABC ರೈಟ್ ಆನ್ಸರ್ ಆಗ್ತಕ್ಕಂಥದ್ದು. ABC ಎಲ್ಲಿದೆ ನೋಡಿ. 3 ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡ್ರಿ,
ಸಂವಿಧಾನದ 73ನೇ ಸಾಂವಿಧಾನಿಕ ತಿದ್ದುಪಡಿ ಅದರ ಕುರಿತಾಗಿ ಇರತಕ್ಕಂತಹದ್ದು. 73ನೇ ತಿದ್ದುಪಡಿ ಕಾಯ್ದೆ ತಾಂತ್ರಿಕ ಕಾರಣ ಲಕ್ಷಣಗಳು ಸಂಬಂಧಿಸಿದಂತೆ ಹೇಳಿಕೆಗಳನ್ನು ನೋಡ್ರಿ ಅಂತ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಏನು? ಪಂಚಾಯತ್ ರಾಜ್ ಸಂಸ್ಥೆಗಳು ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಲಾಗಿದೆ, ಹೌದು. ನೆಕ್ಸ್ಟ್ ಪಂಚಾಯತ್ ರಾಜ್ಗಳಿಗೆ ಕಡ್ಡಾಯ ಚುನಾವಣೆ, ಹೌದು. 3 ಹಂತದ ಪಂಚಾಯತ್ ರಾಜ್ಯ ಸಂಸ್ಥೆಗಳನ್ನು ಸೃಷ್ಟಿ ಮಾಡಲಾಗಿದೆ, ಹೌದು. ಪಂಚಾಯತ್ ರಾಜ್ ಸಂಸ್ಥೆಗಳ ಮಹಿಳೆಯರಿಗೆ ಅಧ್ಯಕ್ಷ ಮತ್ತು ಸ್ಥಾನಗಳು 1.3 ಅಂದರೆ 33% ನೀಡಲಾಗಿದೆ ಅಂದರೆ ತಪ್ಪು. ಇಲ್ಲಿ ಅಧ್ಯಕ್ಷ ಅಂತ ಬರೋದಿಲ್ಲ, ಸದಸ್ಯರಿಗೆ ಮಾತ್ರ 33% ಅಥವಾ 1/3% ನೀಡಲಾಗಿದೆ. ಹಾಗಾಗಿ ಇಲ್ಲಿ ಯಾವ್ದು ರೈಟ್ ಅಂದರೆ 1, 2, 3 ABC ಮಾತ್ರ ರೈಟ್ ಆನ್ಸರ್ ಆಗುತ್ತೆ, ಹೌದಲ್ಲ? ಎಸ್. ಮುಂದಿನ ಪ್ರಶ್ನೆ ನೋಡ್ರಿ. ರಾಜ್ಯಪಾಲರಿಗೆ ಸಂಬಂಧಿಸಿದಂಥ ಹೇಳಿಕೆಗಳನ್ನು ಕೊಡಲಾಗಿದೆ. ಸೊ ಅದರಲ್ಲಿ ರೈಟ್ ಯಾವುದಂತ ನೋಡ್ತಾ ಹೋಗೋಣ. ರಾಜ್ಯಪಾಲರಿಗೆ ಸಂಬಂಧಿಸಿರುವಂತೆ ಗವರ್ನರ್ಗೆ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ರಾಜ್ಯದ ಮುಖ್ಯ ನ್ಯಾಯಾಧೀಶರಿಗೆ ಸಲ್ಲಿಸ್ತಾರೆ ಅಂತ ಇದೆ. ನೆಕ್ಸ್ಟ್ ಅವರು 35 ವರ್ಷ ತುಂಬಿರಬೇಕು, ಹೌದು. ಅವರು ರಾಷ್ಟ್ರಪತಿಗಳು ರಾಜ್ಯಪಾಲರ ಪರಿಹಾರ ಭತ್ಯೆ ಸವಲತ್ತುಗಳು ನಿರ್ಧರಿಸ್ತಾರೆ, ತಪ್ಪು. ಅವರ ವಿರುದ್ಧ ಯಾವುದೇ ಕ್ರಿಮಿನಲ್, ಇದು 2 ಕರೆಕ್ಟು. ಬಿ ಮತ್ತು ಸಿ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಸರಿ, ಬಿ ಮತ್ತು ಡಿ ರೈಟ್ ಆನ್ಸರ್ ಆಗುತ್ತೆ. ಎಸ್. ಮುಂದಿನ ಪ್ರಶ್ನೆ. ಕೆಳಗಿನ ಯಾವುದು ಜಿಲ್ಲಾಡಳಿತದ ಕಾರ್ಯ ಅಲ್ಲ? ಜಿಲ್ಲಾಡಳಿತದ ಕಾರ್ಯ ಯಾವುದಲ್ಲ ಅಂತ ಕೇಳ್ಯಾರ. ಸೊ ಇದರೊಳಗೆ ವಿದೇಶಾಂಗ ನೀತಿ ಅಲ್ಲ. ವಿದೇಶಾಂಗ ನೀತಿಯನ್ನು ಜಿಲ್ಲಾಡಳಿತ ಮಾಡೋದಕ್ಕೆ ಬರೋದಿಲ್ಲ ಅಂತ ನಾವು ನೋಡ್ತಾ ಹೋಗ್ತೀವಿ. ರೈಟ್. ನೆಕ್ಸ್ಟು ರಾಜ್ಯ ಸಚಿವಾಲಯದ ಶ್ರೇಣೀಕೃತ ಅತ್ಯುನ್ನತವಾದ ಹುದ್ದೆಯನ್ನು ನೋಡ್ರಿ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತ ನೋಡ್ತಾ ಬರೋಣ. ಸೊ ಇವೆಲ್ಲ ಅಬ್ಸರ್ವ್ ಮಾಡಿದಾಗ 3ನೇ ಹೇಳಿಕೆ ಸರಿ ಆಗ್ತದೆ. ಫಸ್ಟ್ ಒನ್ ಯಾವುದಕ್ಕೆ ನಾವು ಕೊಡ್ತೀವಿ ಅಂತಂದರೆ ಈ ಆಪ್ಷನ್ ಇದೆ ನೋಡಿರಿ. ಫಸ್ಟು ಸೆಕ್ರೆಟ್ರಿ ಅಂತ ಕರಿತೀವಿ, ಅದಾದ ಮೇಲೆ ಸ್ಪೆಷಲ್ ಸೆಕ್ರೆಟ್ರಿ ಅಂತ 2 ನಂಬರ್ ಕೊಡ್ತೀವಿ, ಅದಾದ ಮೇಲೆ 3ನೇದು ಜಾಯಿಂಟ್ ಸೆಕ್ರೆಟ್ರಿ ಅಂತ ಕೊಡ್ತಾ ಬರ್ತೀವಿ. ಅದಾದ ಮೇಲೆ 4ನೇ ಹೇಳಿಕೆ ಇದೆ ನೋಡಿರಿ, ಡಿ, ಇದು ಡೆಪ್ಯೂಟಿ ಡೈರೆಕ್ಟರ್ ಅಂತ 4 ಆಗುತ್ತೆ. ಅದಾದ ಮೇಲೆ ಎ, ಇದು 5 ಆಗ್ತಕ್ಕಂಥದ್ದು. ಸಿ ರೈಟ್ ಆನ್ಸರ್ ಆಗುತ್ತೆ. ಸೊ ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿರಿ, ಹೌದಲ್ಲ? ಎಸ್. ಮುಂದಿನ ಪ್ರಶ್ನೆ. ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ವಿಶ್ವಾಸ ಮತವನ್ನು ಕಳೆದುಕೊಂಡಾಗ ಏನಾಗುತ್ತೆ ಅಂತ ಹೇಳಲಾಗ್ತದೆ. ಎಸ್. ಅವರು ರಾಜೀನಾಮೆ ನೀಡಬೇಕಾ? ಹೌದು. ವಿಧಾನಸಭೆ ವಿಸರ್ಜನೆ ಆಗುತ್ತೆ? ಹೌದು. ರಾಷ್ಟ್ರಪತಿ ಆಳ್ವಿಕೆ ಹೇಳ್ಬೋದು. ಸೊ 3 ಕೂಡ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಅಂತ ನಾವು ನೋಡ್ತಾ ಬರ್ತೇವೆ. ಎಸ್. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಬರ್ರಿ. ಇದನ್ನು ನೋಡಿದ್ವಲ್ಲ. ಎಸ್. ಭಾರತದಲ್ಲಿ ಚಿಕ್ಕ ಹಿಡುವಳಿಗಳ ಒಟ್ಟಾರೆ ಶೇಕಡಾ ಪ್ರಮಾಣ ಎಷ್ಟಿದೆ ಅಂತ ಹೇಳಲಾಗಿದೆ. ಅತಿ ಚಿಕ್ಕ ಹಿಡುವಳಿ ಅಂತ ನೋಡ್ತೀವಿ, ಸ್ಮಾಲ್ ಲ್ಯಾಂಡ್ ಹೋಲ್ಡರ್ ಅಂತ ನೋಡ್ತೀವಿ. ಅದು ಎಷ್ಟು % ಇದೆ ಅಂತ ನೋಡೋದಾದರೆ ಅಟ್ ಪ್ರೆಸೆಂಟ್ 33% ಇದೆ ಅಂತ ನಾವು ನೋಡ್ತಾ ಹೋಗ್ತೇವೆ, ಹೌದಲ್ಲ? ರೈಟ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಎಸ್. 1923 ಮೈಸೂರು ಸಕ್ಕರೆ ಇದೆ, ಇದನ್ನು ಅರೇಂಜ್ ಮಾಡಬೇಕಾಗ್ತಕ್ಕಂಥದ್ದು. ಇದಕ್ಕೆ ರೈಟ್ ಆನ್ಸರ್ ಯಾವುದು ಆಗುತ್ತೆ ಅಂತ ನೋಡೋದಾದರೆ 3ನೇ ಹೇಳಿಕೆ ರೈಟ್ ಆನ್ಸರ್ ಆಗುತ್ತೆ. 3ನೇ ಹೇಳಿಕೆ ರೈಟ್ ಆನ್ಸರ್ ಆಗುತ್ತೆ. 1923 ಬಂದುಬಿಟ್ಟು ಮೈಸೂರು ಕಬ್ಬಿನ ಉಕ್ಕಿನ ಕಾರ್ಖಾನೆ ಆಗ್ತಕ್ಕಂತಹದ್ದು. ನೆಕ್ಸ್ಟ್ 2 ಮೈಸೂರು ಸಕ್ಕರೆ ಕಾರ್ಖಾನೆ 18 ಅಂತ ಆಗುತ್ತೆ. ಸಿ ಬಂದುಬಿಟ್ಟು ಸಿನೇ ಆಗುತ್ತೆ, ಮೈಸೂರು ಸ್ಯಾಂಡಲ್ ಸೋಪ್ ಅಂತ. ಲಾಸ್ಟ್ ಬಂದು ಫಸ್ಟ್ ಆಪ್ಷನ್ ಆಗುತ್ತೆ, ರೈಟ್? ಓಕೆ. ನೆಕ್ಸ್ಟ್, ಭಾರತದ ಯಾವ ರಾಜ್ಯ ಸಿದ್ಧ ಉಡುಪುಗಳ ತಯಾರಿಕೆಗೆ ರಾಜಧಾನಿಯಾಗಿದೆ ಅಂತ ನೋಡೋದಾದರೆ ಸಿದ್ಧ ಉಡುಪುಗಳ ತಯಾರಿಕೆಗೆ ತಮಿಳುನಾಡು ಆಗಿರ್ತಕ್ಕಂತಹದ್ದು ಅಂತ ಕರಿತೇವೆ. ರೆಡಿಮೇಡ್ ಗಾರ್ಮೆಂಟ್ಸ್ಗೆ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ ತಮಿಳುನಾಡು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಬರ್ರಿ. ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗಿರುವುದು ಯಾವುದು ಅಂತ ಇದೆ. ಮೊದಲನೆಯ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ತಿಮ್ಮಯ್ಯ ಕರೆಕ್ಟು, 2ನೇದ್ದು ಸುರೇಂದ್ರ ರೈಟು, 3ನೇದ್ದು ನಾರಾಯಣ ಸ್ವಾಮಿ ಅಲ್ಲ, ಇವರು 5ನೇದ್ದು ಆಗುತ್ತೆ, ಇದು ರಾಂಗ್ ಆಗಿರ್ತಕ್ಕಂಥದ್ದು. 4ನೇದು ಚಿನ್ನಸ್ವಾಮಿ ಕರೆಕ್ಟ್ ಆಗಿರುತ್ತೆ. ಒಟ್ಟು 5 ಆಡಳಿತ ಸುಧಾರಣೆ ಅಟ್ ಪ್ರೆಸೆಂಟ್ ಕರ್ನಾಟಕದಲ್ಲಿ ಆಗಿರತಕ್ಕಂಥದ್ದು ಅಂತ ನೋಡ್ತೀವಿ. ಇಲ್ಲೊಂದು ಪ್ರಶ್ನೆ ಇದೆ, ಕರ್ನಾಟಕದ ಜಲಜೀವನ್ ಮಿಷನ್ಗೆ ಉದ್ದೇಶ ಏನು? ಕರ್ನಾಟಕದ ಜಲಜೀವನ್ ಮಿಷನ್ನ ಉದ್ದೇಶ ಮನೆ ಮನೆಗೆ ಗಂಗೆ ಇಸ್ ರೈಟ್ ಆನ್ಸರ್. ಮನೆ ಮನೆಗೆ ಗಂಗೆ ಅಂತ ನಾವು ಇದಕ್ಕೆ ಕರಿತಾ ಬರ್ತೇವೆ, ಕ್ಲಿಯರ್ ಅಲ್ಲ? ಮನೆ ಮನೆಗೆ ಗಂಗೆ, ಎಸ್, ರೈಟ್. ಮುಂದಿನ ಪ್ರಶ್ನೆ ನೋಡ್ರಿ. ಲ್ಯಾಕ್ಟೋಸ್ ಇವುಗಳ ರೂಪಗೊಂಡಿದೆ. ಲ್ಯಾಕ್ಟೋಸ್ ಅಂತಕ್ಕಂಥದ್ದು ಇವುಗಳಿಂದ ರೂಪಗೊಂಡಿದೆ. ಯಾವುದು ಇದರಲ್ಲಿ ಆನ್ಸರ್ ಅಂತಂದರೆ 3ನೇ ಹೇಳಿಕೆ ಗ್ಲೂಕೋಸ್ ಮತ್ತು ಗ್ಯಾಲಕೋಸ್ಟ್ಗಳಿಂದ ಆಗಿರತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮನುಷ್ಯನ ದೇಹದಲ್ಲಿ ಇರುವಂತಹ ಉದ್ದನೆಯ ಮೂಳೆ ಯಾವುದು? ಹ್ಯೂಮಸ್ ಇದೆ, ಟಿಬಿ ಇದೆ, ಸ್ಟೆನ್ರಮ್ ಇದೆ, ಫೀಮರ್ ಇದೆ. ಫೀಮರ್ ಈಸ್ ಲಾರ್ಜೆಸ್ಟ್ ಅಂತ ಕರಿತೇವೆ, ಲಾಂಗೆಸ್ಟ್ ಬೋನ್ ಅಂತ ಕರಿತಾ ಬರ್ತೇವೆ. ನೆಕ್ಸ್ಟ್, ಫಲಿತಗೊಂಡ ಅಂಡಾಣದ ಪಾರಿಭಾಷಿಕ ಅಂತ ಅಂದರೆ ಯಾವುದು? ಆ ಪದ ಯಾವುದು ಅಂದರೆ ಯುಗ್ಮಾನು ಅಂತ ಕರಿತೀವಿ. ಯುಗ್ಮಾನು ಅಥವಾ ಜೈಗೋಟ್ ಅಂತ ಕರಿತೇವೆ. ಜೈಗೋಟ್ ಈಸ್ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಇಲ್ಲಿ
ನೆಕ್ಸ್ಟು ಏನಿದೆ, ಅತಿ ದೂರದ ವಲಸೆ ಹಕ್ಕಿ ಯಾವುದು ಅಂತ ಇದೆ. ಅತಿ ದೂರದ್ದು ಆರ್ಕ್ಟಿಕ್ ಟರ್ಕ್ ಇದೆ, ರಿವರ್ ಟರ್ನ್ ಇದೆ, ಸ್ಟೋಲ್ ಬಿಲ್ ಕೊಕ್ಕರೆ ಇದೆ, ತೆರೆದ ಕೊಕ್ಕಿನ ಕೊಕ್ಕರೆ ಇದೆ. ಫಸ್ಟ್ ಹೇಳಿಕೆ ರೈಟ್ ಆನ್ಸರ್ ಆಗುತ್ತೆ ಆರ್ಕ್ಟಿಕ್ ಟರ್ಕ್. 44,000 ಕಿಲೋಮೀಟರ್ ಹಿಂಗೆ ಹೋಗುತ್ತಾ ಬರ್ತದೆ. ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುವ ಕಾಯಿಲೆ ಯಾವುದು? ಸ್ಕರ್ವಿ ಇದೆ, ಓಸ್ಟಿಯೋಮೆಲಾಸಿಯಾ ಇದೆ, ಬೆರಿ ಇದೆ, ಸಿಸ್ಟಿಕ್ ಫೈಬ್ರೋಸಿಸ್ ಇದೆ. ಇದಕ್ಕೆ ರೈಟ್ ಆನ್ಸರ್ ಓಸ್ಟಿಯೋಮೆಲಾಸಿಯಾ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಕನ್ನಡದಲ್ಲಿ ನೋಡೋಣ. ಓಕೆ, ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಸಂಪತ್ತಿನ ಭೌಗೋಳಿಕ ಹಂಚಿಕೆ ಸ್ಪಷ್ಟವಾಗಿ ಅಸಮಾನತೆಯನ್ನು ಹೊಂದಿದೆ. ಹೌದು. ಪಶ್ಚಿಮಕ್ಕೆ ಹರಿಯುವ ನದಿಗಳು ರಾಜ್ಯದ ಒಟ್ಟು ಭೂಪ್ರದೇಶದ 13ರಷ್ಟು ಮಾತ್ರ ಆಕ್ರಮಿಸಿಕೊಂಡಿವೆ. ಆದರೆ ರಾಜ್ಯದ ಮೇಲ್ಮೈ ನೀರಿನ ಸಿಂಹಪಾಲನ್ನು ಅಂದರೆ 53% ಹೊಂದಿದೆ ಅಂತ ಇದೆ. ಸೊ ಇದಕ್ಕೆ ಎರಡೂ ಕೂಡ ಸರಿಯಾಗಿ ಆಗಿರತಕ್ಕಂಥದ್ದು. ಸಮರ್ಥನೆ 1ಕ್ಕೆ ನೋಡಿ, ಸಮರ್ಥನೆ ಕಾರಣ ಎರಡೂ ಸರಿಯಾಗಿದೆ, ಸಮರ್ಥನೆ ಕಾರಣ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು ಅಂತ ನೋಡ್ತಾ ಬರ್ತೇವೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಕರ್ನಾಟಕದಲ್ಲಿ ಹರಿಯುವ ಕೆಳಗಿನ ನದಿಗಳು ಉತ್ತರದಿಂದ ದಕ್ಷಿಣಕ್ಕೆ ಕ್ರಮವಾಗಿ ಹೊಂದಿಸಿ ಅಂತ ಇದೆ. ಅಂದರೆ ನಾರ್ತಿಂದ ಈ ಕಡೆ ಸೌತ್ಗೆ ಈ ಥರನಾಗಿರ್ತಕ್ಕಂಥದ್ದು. ಇದಕ್ಕೆ ರೈಟ್ ಆನ್ಸರ್ ಡಿ ಆಗುತ್ತೆ. ಉದ್ಯಾವರ, ಕಾಳಿ, ಬೆಡ್ತಿ, ಶರಾವತಿ ಅಂತ ಇದಕ್ಕೆ ರೈಟ್ ಆನ್ಸರ್ ಆಗ್ತಾ ಬರ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಎಷ್ಟು ಜೋಡಿಗಳು ಸರಿಯಾಗಿವೆ ಅಂತಕ್ಕಂಥದ್ದು ಇದಕ್ಕೆ ಆನ್ಸರ್ ಆಗುತ್ತೆ. ಇದರಲ್ಲಿ ಕೇವಲ 2 ಜೋಡಿಗಳು ಸರಿಯಾಗಿವೆ ಅಂತ ನಾವು ನೋಡ್ತಾ ಹೋಗ್ತೇವೆ. ಮುಂದಿನ ಪ್ರಶ್ನೆ ನೋಡ್ರಿ, ಕರ್ನಾಟಕದಲ್ಲಿನ ಕೃಷಿ ವಲಯಗಳು ಎಷ್ಟು ಕೃಷಿ ವಾಯುಗುಣ ಹೊಂದಿದೆ ಅಂತ ಇದೆ. 10 ವಾಯುಗುಣವನ್ನು ಹೊಂದಿರತಕ್ಕಂಥದ್ದು. ಈ ಕಡೆ ನೋಡಿ, ಪಂಚಾಯತ್ ರಾಜ್ ಗ್ರಾಮೀಣ ಸ್ಥಳೀಯ ಸರ್ಕಾರ ಆಡಳಿತ ಪದ್ಧತಿ ಪ್ರಥಮ ಬಾರಿಗೆ ಅನುಕ್ರಮವಾಗಿ ಅಳವಡಿಸಿಕೊಂಡ ರಾಜ್ಯ ರಾಜಸ್ಥಾನ ಮತ್ತು ಆಂಧ್ರ ಪ್ರದೇಶ ಅಂತ ನಾವು ನೋಡ್ತಾ ಹೋಗ್ತೇವೆ. ನೆಕ್ಸ್ಟ್ ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿ ಇದ್ದಾವೆ ಅಂತ ಇದೆ ನೋಡ್ರಿ. ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ಕೆಮ್ಮನಗುಂಡಿ ಇದೆ, ಬೆಳಗಿರಿ ರಂಗನ ಬೆಟ್ಟ ಇದೆ, ದೇವರಾಯನ ದುರ್ಗ ಇದೆ, ನಂದಿ ದುರ್ಗ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ 4ನೇದು ರೈಟ್ ಆನ್ಸರ್ ಅಂತ ನೋಡ್ತಾ ಹೋಗ್ತೇವೆ. ನೆಕ್ಸ್ಟ್ ನೋಡ್ರಿ, ಮುಖ್ಯಮಂತ್ರಿ ಅಧಿಕಾರ ಚಲಾವಣೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಇದೆ. ಇದಕ್ಕೆ 2ನೇ ಹೇಳಿಕೆ ಮಾತ್ರ ಸರಿ. ಮುಖ್ಯಮಂತ್ರಿ ವಿವಿಧ ಖಾತೆಗಳನ್ನು ಹಂಚಿಕೆ ಮಾಡುವುದು ಮತ್ತು ಮಂತ್ರಿಮಂಡಲವನ್ನು ರಚನೆ ಮಾಡ್ತಕ್ಕಂತಹದ್ದು ಮುಖ್ಯಮಂತ್ರಿಗೆ ಇರತಕ್ಕಂತಹ ಅಧಿಕಾರ ಅಂತ ನೋಡ್ತಾ ಹೋಗ್ತೇವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಬನ್ನಿರಿ. ಲಿಚೈನ್ಸ್ ಇದೆ, ಲೀಚ್ ಒಂದು ಡ್ಯಾಶ್ ಆಗಿದೆ, ಇದೊಂದು ರಕ್ತಹಾರಿ ಆಗಿರ್ತಕ್ಕಂಥದ್ದು ಅಂತ ನೋಡ್ತೀವಿ. ಸೌರಮಂಡಲದ ಅತ್ಯಂತ ದೊಡ್ಡ ಉಪಗ್ರಹ ಗ್ಯಾನಿಮೇಡ್ ಅಂತ ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಲೋಲಕದ ಗಡಿಯಾರದ ಆವರ್ತನ ಎಷ್ಟು ಅಂದರೆ 2 ಸೆಕೆಂಡ್ ಅಂತ ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಇಲ್ಲಿ. ಏಷ್ಯಾದ ಅತಿ ದೊಡ್ಡ ಜಾನುವಾರು ವಂಶಾಭಿವೃದ್ಧಿ ತರಬೇತಿ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂದರೆ ಹರಿಯಾಣದಲ್ಲಿದೆ. ವಿದ್ಯುತ್ ಪ್ರವಾಹದ ಏಕಮಾನ ಯಾವುದು ಅಂದರೆ ಆಂಪಿಯರ್ ಅಂತ ಕರಿತಾ ಬರ್ತೇವೆ. ಈ ಕೆಳಗಿನ ಯಾವುದು ನವೀಕರಿಸಬಹುದಾದ ಶಕ್ತಿಯ ಮೂಲ ಇದೆ ಅಂದರೆ ಸೂರ್ಯ ಅಂತ ಕರಿತಾ ಬರ್ತೇವೆ. ಸೂರ್ಯ ಇಸ್ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಇದೆ. ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಗಿರ್ತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ. ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ಅಂತ ನಾವು ಕರಿತಾ ಬರ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಂವಿಧಾನಕ್ಕೆ ಸಂಬಂಧಪಟ್ಟಂಗಿದೆ. ಭಾರತದ ಸಂವಿಧಾನದ ಪ್ರಕಾರ ಈ ಕೆಳಕಂಡವರು ಒಂದು ರಾಜ್ಯದ ವಿಧಾನ ಪರಿಷತ್ ತತ್ವ ಸೃಷ್ಟಿಸುವ ಹಾಗೂ ರದ್ದುಗೊಳಿಸುವ ಅಧಿಕಾರ ಹೊಂದಿದೆ. ಅಂದರೆ ಸಂಬಂಧಿಸಿದ ರಾಜ್ಯ ವಿಧಾನ ಸಭೆಯ ಶಿಫಾರಸಿನ ಮೇರೆಗೆ ಸಂಸತ್ತಿದೆ, ಅಂದರೆ ಪಾರ್ಲಿಮೆಂಟ್ರಿಗೆ ಹೆಚ್ಚಿನ ಅಧಿಕಾರ ಇದರಲ್ಲಿ ಇರತಕ್ಕಂಥದ್ದು ಅಂತ ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ನೋಡ್ರಿ, ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡವರಲ್ಲಿ ಮಹಾಭಿಯೋಗ ಅಥವಾ ಇಂಪೀಚ್ಮೆಂಟ್ ಪ್ರಕ್ರಿಯೆ ಮೂಲಕ ಹುದ್ದೆಯನ್ನು ವಜಾಗೊಳಿಸುವುದಿಲ್ಲ, ರಾಜ್ಯಪಾಲರಿಗೆ ಬರೋದಿಲ್ಲ. ಬಿಕಾಸ್ ಪ್ರೆಸಿಡೆಂಟ್ ಯಾವಾಗ ಬೇಕು ಅವರನ್ನು ಹೊಳ್ಳೆ ತೆಗೆದುಕೊಳ್ಳಬಹುದು. ಆದರೆ ಉಪರಾಷ್ಟ್ರಪತಿ, ಮುಖ್ಯ ಚುನಾವಣಾ ಆಯುಕ್ತರು, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಮಾಡಬಹುದು. ನೆಕ್ಸ್ಟ್ ನೋಡ್ರಿ, ಕೆಳಕಂಡ ಭಾರತೀಯ ಸಂವಿಧಾನ ತಿದ್ದುಪಡಿ ರಾಷ್ಟ್ರೀಯ ಹಿಂದುಳಿದ ಆಯೋಗ ಯಾವ ತಿದ್ದುಪಡಿ ಅಂತಂದರೆ 102ನೇ ತಿದ್ದುಪಡಿ 2018ನಲ್ಲಿ ಬಂದಿರತಕ್ಕಂತಹದ್ದು. NCBC ಅಂತ ಕರಿತಾ ಬರ್ತೀವಿ. NCBC ಅಂತ ಇದಕ್ಕೆ ನಾವು ಕರಿತಾ ಬರ್ತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಈ ಕೆಳಕಂಡವುಗಳಲ್ಲಿ ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮ ಯಾವುದು? ವರುಣ, ಗರುಡ, ಇಂದ್ರ, ಮೇಲ್ನೆ ಯಾವುದು ಅಲ್ಲ ಅಂತ ಇದೆ. ಮೇಲ್ನೆ ಎಲ್ಲವೂ ಅಂತಿದೆ, ಮೇಲ್ನೆ ಯಾವುದು ಅಲ್ಲ. ಇದು ಯಾವುದೂ ಕೂಡ ಇದಕ್ಕೆ ಮಾಲ್ಡೀವ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹದ್ದಲ್ಲ. ಎಕ್ಯುವೆರನ್ ಅಂತ ಬರ್ತದೆ, ಎಕ್ಯುವೆರನ್ ಅಂತ, ಅದು ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ದಿ ಲಾ ಆಫ್ ಸಿ, ಸಮುದ್ರಗಳು ಮತ್ತು ಸಾಗರ ಅಂತಾರಾಷ್ಟ್ರೀಯ ಕಾನೂನು ಕ್ರಮ ಸ್ಥಾಪಿಸಿದೆ.
ನೆಕ್ಸ್ಟ್ ನೋಡ್ರಿ, ಅನ್ಕ್ಲಾಸ್ ತತ್ವಗಳ ಆಧಾರದ ಮೇಲೆ ಭಾರತವು ನ್ಯಾವಿಗೇಷನ್ ಓವರ್ ಫ್ಲೈಟ್ ಸ್ವಾತಂತ್ರ್ಯವನ್ನು ಬೆಂಬಲಿಸುತ್ತಿದೆ ಅಂತ ಇದೆ. ಇದಕ್ಕೆ ಎರಡೂ ಕೂಡ ರೈಟ್ ಆನ್ಸರ್ ಆಗಿರತಕ್ಕಂಥದ್ದಂತ ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಗೋರ್ಖಾಗಳ ಬಗ್ಗೆ ಇರತಕ್ಕಂಥದ್ದು. ಗೋರ್ಖಾಗಳು ನೇಪಾಳ ಸೈನಿಕರಾಗಿದ್ದು ಪ್ರಸ್ತುತ ಭಾರತೀಯ ಸೇನೆಯಲ್ಲಿ ಮತ್ತು ಬ್ರಿಟಿಷ್ ಸೇನೆಯಲ್ಲಿದ್ದಾರೆ ಅಂತ ಇದೆ. ಇದು ರಾಂಗ್, ಬಿಕಾಸ್ ಇಂಡಿಯಾದಲ್ಲಿದ್ದಾರೆ, ಅಲ್ಲಿ ಬ್ರಿಟನ್ನಲ್ಲಿಲ್ಲ. ಚೀನಾ ಮತ್ತು ಮಯನ್ಮಾರ್ದಲ್ಲಿ ಜನರು ಭಾರತದಲ್ಲಿ ಯುಬಿಯನ್ಸ್ ಎಂದು ಕರೀತಾರೆ. ಇದು ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಬಿ ಮಾತ್ರ ಸರಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಡ್ಯಾಶ್ಗೆ ಸಂಬಂಧಿಸಿದಂತೆ ಡಯಾನಾ ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡು ಬರ್ತದೆ ಅಂತ ಇದೆ. ಎದ್ರ ಸಂಬಂಧಪಟ್ಟಿದೆ ಅಂತಂತಂದರೆ, ಡಯಾನಾ ಅಂತಕ್ಕಂತಹದ್ದು ಯಾವುದಕ್ಕೆ, ಈ ಮೇಲಿನ ಯಾವುದೂ ಅಲ್ಲ, SCO ಅಲ್ಲ, ಬಿಮ್ಸ್ಟೆಕ್ ಅಲ್ಲ, ಸಾಮೂಹಿಕ ಭದ್ರತಾ ಒಪ್ಪಂದ ಇದು ಕೂಡ ಅಲ್ಲ ಅಂತ ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಮೋರ್ನಿ ಬೆಟ್ಟಗಳು ಕಾಡ್ಗಿಚ್ಚು ಸಂಭವಿಸುವ ಕಾರಣದಿಂದ ಹೆಚ್ಚಿಗೆ ಸುದ್ದಿಯಲ್ಲಿವೆ. ಇವೆಲ್ಲಿ ಕಂಡು ಬರ್ತವೆ ಅಂದರೆ ಹರಿಯಾಣದಲ್ಲಿ ಕಂಡು ಬರ್ತಕ್ಕಂಥವು. ಈ ಕಡೆ ಬರೀ ರೈಟ್, ಬೆಳಕಿನ ಅಡ್ಡ ಬರುವಿಕೆ ಮಾದರಿ ಅಧ್ಯಯನ ಮಾಡಲು ಬಳಸುವುದು ಯಾವುದು ಅಂತ ಕರೆಯಲಾಗಿದೆ. ಇಂಟರ್ಫೆರೋಮೀಟರ್ ಅಂತ ನಾವು ಇದಕ್ಕೆ ಆನ್ಸರನ್ನು ನೋಡ್ತಾ ಬರ್ತೀವಿ. ರೈಟ್. ಮುಂದಿನ ಪ್ರಶ್ನೆ, ನ್ಯೂಟನ್ ಗುರುತ್ವಾಕರ್ಷಣೆ ಬಗ್ಗೆ ಇದೆ. ನ್ಯೂಟನ್ನ ಗುರುತ್ವಾಕರ್ಷಣೆ ನಿಯಮದ ಪ್ರಕಾರ ಗುರುತ್ವಾಕರ್ಷಣೆ ಬಲವು ಏನಾಗಿರ್ತದೆ ಅಂದರೆ ಮೂರನೇ ಹೇಳಿಕೆ ಸರಿ, ಎರಡೂ ದ್ರವ್ಯ ಸಂಕಲನಗಳಿಗೆ ಅನುಪಾತದಲ್ಲಿರ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ತೈಲವು ನೀರಿನ ಮೇಲ್ಮೈಯಲ್ಲಿ ಹರಡುತ್ತದೆ ಏಕೆಂದರೆ ಅಂತ ಇದೆ. ಇಲ್ಲಿ ನೋಡ್ರಿ, ತೈಲವು ನೀರಿಗಿಂತ ಕಡಿಮೆ ಮೇಲ್ಮೈ ಒತ್ತಡವನ್ನು ಹೊಂದಿರುತ್ತದೆ ಅನ್ನೋದು ರೈಟ್ ಆನ್ಸರ್ ಆಗಿರತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಬನ್ನಿರಿ, ಕರ್ನಾಟಕ ಈ ಕೆಳಗಿನ ಯಾವ ಭೂಕಂಪನ ಸಂಭವಿಸುವ ವಲಯಗಳು ಕರ್ನಾಟಕ ರಾಜ್ಯವಿದೆ ಅಂದರೆ 2 ಮತ್ತು 3ನೇ ವಲಯದಲ್ಲಿ ಕರ್ನಾಟಕ ಕಂಡುಬರ್ತಕ್ಕಂಥದ್ದಂತ ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ನೋಡ್ರಿ, ಇಡೀ ಕರ್ನಾಟಕವು ಕರ್ನಾಟಕ ರಾಜ್ಯ ಈ ಕೆಳಗಿನ ಯಾವ ಸ್ಥಳ ಸ್ವರೂಪವನ್ನು ಹೊಂದಿದೆ. ಕರ್ನಾಟಕ ಯಾವ ರೀತಿಯಾದದ್ದು ಹೊಂದಿದೆ ಅಂತಂದರೆ ವೃದ್ಧಾಪ್ಯ ಹಂತದ ಸ್ವರೂಪ ಅಂತ ಕರಿತಾ ಬರ್ತೇವೆ. ಒಂದು ಸೆಕೆಂಡ್, ಇದು ಏನು ಕ್ವಶನ್ ಇದೆ ಅಂದರೆ ಸುನೋದಕ್ಕಲ್ಲೂ ಯಾವನ ವ್ಯವಸ್ಥೆ ಅಂತ ಇದೆ. ಇದೊಂದು ಕನ್ಫ್ಯೂಷನ್ ಇದೆ. ಇಲ್ಲ, ಕರೆಕ್ಟು, ಒಂದನೇದು ಕರೆಕ್ಟು. ಟೋಪೋಗ್ರಫಿ ಬಾಲ್ಯ ವ್ಯವಸ್ಥೆ, ಇದೊಂದು ಕನ್ಫ್ಯೂಷನ್ ಇದೆ. ಇದನ್ನು ನೋಡ್ತಾ ಬನ್ನಿರಿ. ಐ ಥಿಂಕ್ ಇದು ಯೌವನ ವ್ಯವಸ್ಥೆನೂ ಆಗ್ಬೋದು. ಇದೊಂದು ಕನ್ಫ್ಯೂಷನ್ ಇದೆ, ನೋಡ್ತಾ ಬನ್ನಿರಿ. ಮುಂದಿನ ಪ್ರಶ್ನೆ ನೋಡ್ರಿ, ಕರ್ನಾಟಕ ರಾಜ್ಯವನ್ನು 2 ಮಾನ್ಸೂನ್ಗಳೆಂದು ವಿಭಜಿಸಲಾಗುತ್ತದೆ. ಹೌದು, ಕರ್ನಾಟಕ ರಾಜ್ಯ ವಿಶಿಷ್ಟವಾಗಿ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಗುಣಲಕ್ಷಣಗಳು ಹೊಂದಿದ್ದು ಇದು ಋತುಮಾನಿಕವಾಗಿ ಚೆನ್ನಾಗಿ ಅಭಿವೃದ್ಧಿಗೊಂಡ ಮಾರುತಗಳನ್ನು ಹೊಂದಿದೆ ಅಂತ ಇದೆ. ಇದು ಏನಾಗಿದೆ, ಎರಡೂ ಕೂಡ ಸರಿಯಾದ ಉತ್ತರ ಆಗಿರತಕ್ಕಂಥದ್ದಂತ ನೋಡ್ತಾ ಬರ್ತೀವಿ. ಮುಂದಿನ ಪ್ರಶ್ನೆ ನೋಡ್ರಿ, 2024-25 ಆಯವ್ಯಯದಲ್ಲಿ ಅಪರಂಜಿ ಆಭರಣದ ಚಿನ್ನದ ಮೇಲೆ ಸುಂಕವನ್ನು ಕಡಿತ ಎಷ್ಟು ಮಾಡಲಾಗಿದೆ? 9% ಮಾಡಲಾಗಿದೆ ಅಂತ ನೋಡ್ತಾ ಬರ್ತೀವಿ. ನೆಕ್ಸ್ಟು, ಯಾವ ವರ್ಷದಲ್ಲಿ ಭಾರತ ಸರ್ಕಾರವು ಭಾರತದ ಕೈಗಾರಿಕಾ ಅಭಿವೃದ್ಧಿ IDBIನ ಸಂಪೂರ್ಣ ಪ್ರಮಾಣದ ಸಂಘಸಂಸ್ಥೆಯಾಗಿ ಭಾರತ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ಬ್ಯಾಂಕು ಅಥವಾ SIDBI ಅಂತ ಕರಿತೀವಿ ಸಂಸತ್ತಿನ ವಿಶೇಷ ಕಾಯ್ದೆ ಆಗಿದೆ ಅಂದರೆ ಏಪ್ರಿಲ್ 1990 ಅಂತ ಕರಿತಾ ಬರ್ತೀವಿ. ನೆಕ್ಸ್ಟು, ಕರ್ನಾಟಕದ ಅಭಿವೃದ್ಧಿಯಲ್ಲಿ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆ ಪಾತ್ರವು ಡ್ಯಾಶ್ ಆಗಿದೆ ಅಂತ ಇದೆ. ಇವೆಲ್ಲವೂ ಕೂಡ ಆಗಿರತಕ್ಕಂತಹದ್ದು, ಇವೆಲ್ಲವೂ ಕೂಡ ಮೇಲಿನ ಎಲ್ಲವೂ ಕೂಡ ಇದು ಅಪಾರ ಉದ್ಯೋಗ, ಅಮೂಲ್ಯ ವಿದೇಶಿ ನೀತಿ, ಆರ್ಥಿಕ ಆಧುನೀಕರಣ, ಹೂಡಿಕೆ ವೃದ್ಧಿ, ವರಮಾನ, ಆಡಳಿತ ಸುಧಾರಣೆ, ಇತರ ಕೈಗಾರಿಕೆ, ರಾಜ್ಯಕ್ಕೆ ಹೆಸರು ಮತ್ತು ಪ್ರಸಿದ್ಧಿ, ಇವೆಲ್ಲ ಕೂಡ ರೈಟ್ ಆನ್ಸರ್ ಆಗಿರತಕ್ಕಂಥದ್ದಂತ ನೋಡ್ತಾ ಬರ್ತೀವಿ. ಹೌದಲ್ಲ. ಇನ್ನು ನೋಡ್ರಿ, 69 ಇದೆ. ಅನ್ನಭಾಗ್ಯ ನಿಮಗೆ ಆಲ್ಮೋಸ್ಟ್ ಗೊತ್ತಿರ್ತದೆ. ಗೃಹಜ್ಯೋತಿ ಅಂದರೆ ಏನು ಹೇಳ್ರಿ? ಗೃಹಜ್ಯೋತಿ ಅಂದರೆ 200 ಯೂನಿಟ್ ಕೊಡ್ತಕ್ಕಂಥದ್ದಂತ ಕರಿತಾ ಬರ್ತೀವಿ. ಇನ್ನು ಅನ್ನಭಾಗ್ಯ ಅಂತಂದರೆ ರಾಜ್ಯದಾದ್ಯಂತ ಪ್ರತಿ ಕುಟುಂಬಕ್ಕೆ ಅಕ್ಕಿಗೆ ಕೊಡ್ತಕ್ಕಂಥದ್ದಂತ. ಯುವ ನಿಧಿ ಅಂದರೆ 3000 ವೇತನ ಕೊಡತಕ್ಕಂಥದ್ದು ಅಂತ ನಾವು ಕರಿತಾ ಬರ್ತೀವಿ. ಇದಕ್ಕೆ ರೈಟ್ ಆನ್ಸರ್ ಐ ಥಿಂಕ್ ನಿಮಗೆ ಗೊತ್ತಿರತಕ್ಕಂಥದ್ದು, ಇದೇನು ಡೈರೆಕ್ಟ್ ಇದೆ. ಮುಂದಿನ ಪ್ರಶ್ನೆ, ನೂತನ ಶಿಕ್ಷಣ ನೀತಿ 2000 ಅಂತಂದರೆ ಅದು ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು? ಇದು ಕಸ್ತೂರಿ ರಂಗನ್, ಅದು ಒಂದೇ ರೈಟ್ ಇರತಕ್ಕಂಥದ್ದು. ಕಸ್ತೂರಿ ರಂಗನ್ 4ನೇ ಆಪ್ಷನ್ ಎಲ್ಲಿದೆ, ಇದೇ ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಉಳಿದಿದ್ದು ಸೇಮ್ ಆಗಿರ್ತಕ್ಕಂಥದ್ದು. ಅಧಿನಿಯಮ 61ರ ಪ್ರಕಾರ ಪ್ರತಿಯೊಂದು ಗ್ರಾಮ ಪಂಚಾಯತಿ ಚುನಾವಣೆ ಮೂಲಕ ಈ ಕೆಳಕಂಡ ಸ್ಥಾಯಿ ಸಮಿತಿ ರಚಿಸಲಾಗ್ತದೆ ಅಂತಂತಂದರೆ ಸಾಮಾಜಿಕ ನ್ಯಾಯ ಸಮಿತಿ ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರವನ್ನು ವಿಸ್ತರಿಸುವ ಅಧಿಕಾರ ಯಾರಿಗೆ ಇದೆ ಅಂತಂದರೆ ಭಾರತದ ಸಂಸತ್ತಿಗೆ ಇರತಕ್ಕಂಥ ಅಧಿಕಾರ ಅಂತ ನೋಡ್ತಾ ಬರ್ತೀವಿ. ಇನ್ನು ಕೆಳಕಂಡ ಯಾವ ನಾಯಕರ ಗೌರವಾರ್ಥವಾಗಿ ಜಾಗೃತಿ ಅರಿವು ಸಪ್ತಾಹ ಭಾರತದಲ್ಲಿ ಆಚರಿಸಲಾಗ್ತದೆ ಅಂತಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ರವರ ಹೆಸರಿನಿಂದ ಅಂತ ನೋಡ್ತೇವೆ. ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ ನೋಡ್ರಿ, ಭಾರತ ಸಂವಿಧಾನದ ಭಾರತ ಲೆಕ್ಕ ನಿಯಂತ್ರಕರು ಹಾಗೂ ಮಹಾಲೆಕ್ಕ ಪರಿಶೋಧಕರ ಕುರಿತಾದಂಥದ್ದಿದೆ. ಇಡೀ ದೇಶದ ಆರ್ಥಿಕ ವ್ಯವಸ್ಥೆ ನಿಯಂತ್ರಿಸ್ತಾರ? ಇಲ್ಲ. ಸಾರ್ವಜನಿಕ ಹಣದ ರಕ್ಷಕರ? ಹೌದು. ಇವರು ಭ್ರಷ್ಟಾಚಾರ ಅಥವಾ ಕ್ಯಾಬಿನೆಟ್ ಅವಿಶ್ವಾಸ ನಿರ್ಣಯ? ತಪ್ಪು. ಇವರು ಕಾರ್ಯಾಂಗದ ನಿಯಂತ್ರಣದಲ್ಲಿರ್ತಾರೆ? ಹೌದು. ಇವರು ಸರ್ಕಾರದ ಆರ್ಥಿಕ ವ್ಯವಹಾರ ನಡೆಸುವ ಪರಿಶೀಲನೆ ವರದಿ ಸಲ್ಲಿಸುವ? ಇದು ಕರೆಕ್ಟು.
ಬಿ ಮತ್ತು ಡಿ ಅಷ್ಟೇ ಕರೆಕ್ಟ್ ಆಗ್ಬೋದು, ಇಲ್ಲಾಂದರೆ ಬಿ ಡಿ ಇ ಆಗ್ತಕ್ಕಂಥದ್ದು ಅಂತ ನೋಡ್ತಾ ಬರ್ತೀವಿ. ಬಿ ಡಿ ಇ, ಎಸ್ ಬಿ ಸಾರಿ ಬಿ ಸಿ ಡಿ ಆಗ್ತದೆ, ಬಿ ಸಿ ಡಿ ಆಗ್ತಕ್ಕಂಥದ್ದು ಅಂತ ನೋಡ್ತಾ ಬರ್ತೇವೆ. ಸೊ ಇದೊಂದು ಕನ್ಫ್ಯೂಷನ್ ಇದೆ, ನೋಡ್ತಾ ಬನ್ನಿರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕೆಳಕಂಡ ಭಾರತ ಸಂವಿಧಾನ ರಚನಾ ಸಭೆಗೆ ಸಂಬಂಧಿಸಿದಂತೆ ಕಾನೂನು ಸಲಹೆಗಾರ ಬಿ ಎನ್ ರಾವ್ ಇದ್ದರು. ಕಾರ್ಯದರ್ಶಿಯಾಗಿ ಇವರೇನು ಇರಲಿಲ್ಲ. ಉಪಾಧ್ಯಕ್ಷರಾಗಿ ಎಚ್ ಎಸ್ ಮುಖರ್ಜಿ ಇದ್ದರು. ಸಂವಿಧಾನ ಕಾರ್ಯಕಲಾಪಗಳ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಶಾಂತ್ ಆಗಿದ್ದರು. ಸದನ ಸಮಿತಿ ಅಧ್ಯಕ್ಷರಾಗಿ ಕೆ ಎಂ ಮುನ್ಷಿ ಆಗಿರತಕ್ಕಂಥದ್ದು. ಬಿ ಒಂದು ಬಿಟ್ಟರೆ ಇನ್ನು ಉಳಿದಿರತಕ್ಕಂಥ ಎಲ್ಲವೂ ರೈಟ್ ಆಗಿರತಕ್ಕಂಥದ್ದು ಅಂತ ನೋಡ್ತಾ ಬರ್ತೀವಿ, ಹೌದಲ್ಲ. ಎ ಸಿ ಡಿ ಇ ಇದೆ ನೋಡಿ, ಎಸ್ ಇಲ್ಲಿದೆ ನೋಡಿ, ಇದು ರೈಟ್ ಆನ್ಸರ್ ಆಗುತ್ತೆ. ಫಸ್ಟ್ ಹೇಳಿಕೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಎಸ್ ಇನ್ನು ಹೇಬಿಯಸ್ ಕಾರ್ಪಸ್ ವ್ಯಕ್ತಿಯನ್ನು ಹಾಜರುಪಡಿಸೋದು ಒಂದನೇದು ಹೇಳಿಕೆ, ಎಸ್ ರೈಟು. ಮ್ಯಾಂಡಮಸ್ ಅಂದರೆ ಆದೇಶ ಮಾಡೋದು. ಪ್ರೊಹಿಬಿಷನ್ ಅಂದರೆ ತಡಿತಕ್ಕಂಥ, ನ್ಯಾಯಾಲಯಗಳನ್ನು ಕೆಳಹಂತದ ನ್ಯಾಯಾಲಯಗಳು ತಡಿತಕ್ಕಂಥದ್ದು, ರೈಟು. ಸರ್ಶಿಯೋರರಿ ಅಂದರೆ ಕೆಳ ನ್ಯಾಯಾಲಯ ವ್ಯಾಪ್ತಿ ಮೀರದಂತೆ ತಡಿತಕ್ಕಂಥ. ಒಬ್ಬ ವ್ಯಕ್ತಿ ಬಹಿರಂಗವಾಗಿ ವಾರಂಟ್ ಅಂದರೆ ಕರೆಕ್ಟು. ನೋಡ್ತಾ ಬನ್ನಿರಿ, ಇವೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ನೆಕ್ಸ್ಟು ಗ್ರಾಮ ಪಂಚಾಯಿತಿ ಬಜೆಟ್ ಅನುಮೋದನಾ ಪ್ರಾಧಿಕಾರ ಯಾವುದೆಂದರೆ, ಇದಕ್ಕೆ ಜಿಲ್ಲಾ ಪಂಚಾಯಿತಿ ಅಂತ ಕರಿತೇವೆ, ಹೌದಲ್ಲ, ಜಿಲ್ಲಾ ಪಂಚಾಯಿತಿ ಅಂತ ಕರಿತಾ ಬರ್ತೀವಿ. ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಎಸ್ ಈ ಕೆಳಗಿನ ರಾಷ್ಟ್ರಮಟ್ಟದ ಸಹಕಾರಿ ಸಂಸ್ಥೆ ಯಾವುದು ಅಂತ ಕೇಳಲಾಗಿದೆ. ಯಾವುದು? ಇವೆಲ್ಲ ಕೂಡ ಹೌದು. ರಾಷ್ಟ್ರೀಯ ಸಹಕಾರಿ, ರಾಷ್ಟ್ರೀಯ ಗ್ರಾಹಕ ಮಂಡಳಿ, ಭಾರತ ಸಹಕಾರಿ ಮಂಡಳಿ, ಹೈನುಗಾರಿಕೆ, ಇವೆಲ್ಲ ಕೂಡ ರೈಟ್ ಆನ್ಸರ್ ಆಗಿರತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ಸಹಕಾರ ಪ್ರಮುಖ ವಲಯಗಳು ಯಾವುವು ಅಂತ ಇದೆ. ಸಹಕಾರಿ ಪತ್ತಿನ ಸಂಘ ಇದೆ, ಸಹಕಾರಿ ಸಂಸ್ಕರಣೆ ಇದೆ, ಸಹಕಾರಿ ಕ್ಷೀರ ಇದೆ, ಆರೋಗ್ಯ ಅಂತಕ್ಕಂಥದ್ದಿಲ್ಲ. ಸೊ ಹಾಗಾಗಿ ಎ ಬಿ ಸಿ ರೈಟ್ ಆನ್ಸರ್ ಆಗಿರುತ್ತದೆ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಜನಸಂಖ್ಯೆ ಶೇಕಡಾವಾರು ಅಂತ ಕೊಡಲಾಗಿದೆ. ಅಖಿಲ ಭಾರತ ಸರಾಸರಿಗಿಂತ ಕಡಿಮೆ ಇರತಕ್ಕಂಥದ್ದಂತ ರೈಟ್ ಆನ್ಸರ್ ಆಗುತ್ತೆ. ಎಸ್ ನೆಕ್ಸ್ಟ್ 82 ಕರ್ನಾಟಕ ಸಹಕಾರಿ ಸಂಘಗಳ ನೋಂದಣಿ ಮತ್ತು ಇತರ ಚಟುವಟಿಕೆಗಳು ಯಾರು ನಿಯಂತ್ರಣ ಮಾಡ್ತಾರೆ ಅಂತ ಇದೆ. RCE ಅಂತ ಇದೆ ನೋಡ್ರಿ, ಸಹಕಾರಿ ಸಂಘಗಳ ನೋಂದಣಾಧಿಕಾರಿ, ರಿಜಿಸ್ಟರ್ಡ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಇದೆ, ಅದು ರೈಟ್ ಆನ್ಸರ್ ಆಗುತ್ತೆ. ಕರ್ನಾಟಕ ಸ್ಟಾರ್ಟಪ್ ನವೋದ್ಯಮ ನೀತಿ 2015 2020 2020ರವರೆಗೆ ಡ್ಯಾಶ್ ಟೇಕ್ ಸ್ಟಾರ್ಟಪ್ ಬೆಳವಣಿಗೆ ಉತ್ತೇಜಿಸಲಾಗಿದೆ ಅಂದರೆ 20,000 ಅಂತ ರೈಟ್ ಆನ್ಸರ್ ಆಗುತ್ತೆ. ಎಸ್ ಮುಂದಿನ ಪ್ರಶ್ನೆ ನೋಡ್ತಾ ಬನ್ನಿರಿ. ಸಹಕಾರಿ ಸಾಮಾನ್ಯ ಸಭೆಗೆ ಅವಶ್ಯಕವಾದ ಸದಸ್ಯರ ಸಂಖ್ಯೆ ಅಥವಾ ಕೋರಮ್ ಎಷ್ಟು ಅಂದರೆ ಇಲ್ಲಿ 20% ಆಗುತ್ತೆ. ಉಳಿದಿದ್ದು ನಾವೆಲ್ಲದಕ್ಕೂ 10% ಅಂದರೆ ಇಲ್ಲಿ 20% ರೈಟ್ ಆನ್ಸರ್ ಆಗುತ್ತೆ. ಎಸ್ ಮುಂದಿನ ಪ್ರಶ್ನೆ, ರಾಜ್ಯ ಸಹಕಾರಿ ವಲಯದ ಮತಕ್ಷೇತ್ರವಾರು ಚುನಾಯಿಸಬೇಕಾದ ನಿರ್ದೇಶಕರ ಸಂಖ್ಯೆ, ಇವೆಲ್ಲ ಕೂಡ ಸರಿಯಾದ ಉತ್ತರ. ಸೊ ABCD ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ದೇಶದ ಮೊದಲ ರಾಷ್ಟ್ರೀಯ ಕೃಷಿ ಆಯೋಗ ಯಾವಾಗ ರಚನೆ ಆಯಿತು ಅಂತ ಇದೆ. ಸೊ 29 ಆಗಸ್ಟ್ 1970 ಇಸ್ ರೈಟ್ ಆನ್ಸರ್ ಆಗುತ್ತೆ, ಅದಲ್ಲ. ಎಸ್ ಕರ್ನಾಟಕದ ಒಟ್ಟು ಅರಣ್ಯ ಪ್ರದೇಶ ಏನಿದೆ ಅಂದರೆ ರಾಷ್ಟ್ರೀಯ ಸರಾಸರಿ ಮಟ್ಟಕ್ಕಿಂತ ಹೆಚ್ಚಾಗಿದೆ, ರಾಷ್ಟ್ರೀಯ ಸರಾಸರಿ ಮಟ್ಟಕ್ಕಿಂತ ಕಡಿಮೆ ಇದೆ. ಎಸ್ ಕಡಿಮೆ ಇರತಕ್ಕಂಥದ್ದಂತ ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಅಭಿವೃದ್ಧಿ ಸಂಸ್ಥೆ ಯಾವುದರ ಬಗ್ಗೆ ಜಾಗೃತಿ ಮೂಡಿಸ್ತದೆ ಅಂತ ಪ್ರಶ್ನೆ ಇದೆ. ಇದೇನಿದೆ ಅಂದರೆ ಗ್ರಾಮೀಣ ನವೀಕರಿಸಬಹುದಾದ ಇಂಧನ, ಅಂತರ್ಜಲ, ಮಳೆನೀರು ಕೊಯ್ಲು, ಪರಿಸರ, ಇವೆಲ್ಲ ಕೂಡ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು ಅಂತ ನೋಡ್ತಾ ಬರ್ತೀವಿ. ಇವೆಲ್ಲ ಕೂಡ ರೈಟ್ ಆನ್ಸರ್ ಆಗುತ್ತೆ. ರೈಟ್ ಮುಂದಿನ ಪ್ರಶ್ನೆ, ಜಲ್ ಜೀವನ್ ಮಿಷನ್ ಕಾರ್ಯಾಚರಣೆ ಮಾರ್ಗಸೂಚಿ 2019ರ ಪ್ರಕಾರ ಪ್ರತಿ ಕುಟುಂಬಕ್ಕೆ 55 ಲೀಟರ್ ಕುಡಿಯುವ ನೀರನ್ನು ಕೊಡಲಾಗುತ್ತದೆ. ಶುದ್ಧ ಕುಡಿಯುವ ನೀರು ಗ್ರಾಮೀಣ ಪ್ರದೇಶದಲ್ಲಿ ಏಕಮಾತ್ರ ಯೋಜನೆ, ಬಹುಗ್ರಾಮ ಯೋಜನೆ ಅಂತ ಕೊಡಲಾಗಿದೆ. ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿರ್ತಕ್ಕಂಥದ್ದು, ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಎ ಮತ್ತು ಬಿ ಎರಡೂ ರೈಟ್ ಆನ್ಸರ್. ನೆಕ್ಸ್ಟು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಅಧಿನಿಯಮ 1966-28ರಂತೆ ರಾಜ್ಯ ಸರ್ಕಾರ ಅಧಿಸೂಚನೆ ಮೇರೆಗೆ ಕೈಗಾರಿಕಾ ಅಭಿವೃದ್ಧಿ ಉದ್ದೇಶಕ್ಕಾಗಿ ಯಾವುದೇ ಭೂಮಿಯನ್ನು ಸ್ವಾಧೀನಪಡಿಸಿ ಕೈಗಾರಿಕಾ ಪ್ರದೇಶಗಳಿಗೆ ವರ್ಗಾಯಿಸಬಹುದು ಅಂತ ಇದೆ. ಅಂಥ ಭೂಮಿಗೆ ರಸ್ತೆ, ಕುಡಿಯುವ ನೀರು, ಒಳಚರಂಡಿ, ಮೂಲಭೂತ ಸೌಕರ್ಯ ಅಭಿವೃದ್ಧಿಪಡಿಸಿದ ನಂತರ ಪ್ರದೇಶ ಸೌಕರ್ಯಗಳನ್ನು ಮಾಡಬಹುದು. ಸೊ ಎರಡಕ್ಕೂ ರೈಟ್ ಆನ್ಸರ್ ಆಗಿರತಕ್ಕಂಥದ್ದು, ಹೌದಲ್ಲ. ನೋಡಿರಿ ನೆಕ್ಸ್ಟ್ ಪ್ರಶ್ನೆ,
ಅರಬ್ ಪ್ರವಾಸಿಗ ಸುಲೇಮಾನ್ ಜಗತ್ತಿನ 4 ಸಾಮ್ರಾಟರಲ್ಲಿ ರಾಷ್ಟ್ರಕೂಟರ ದೊರೆ ಒಬ್ಬನನ್ನು ಪರಿಗಣಿಸಲಾಗಿದೆ ಅಂದರೆ ಅಮೋಘ ವರ್ಷ ಅಂತ ರೈಟ್ ಆನ್ಸರ್ ಆಗುತ್ತೆ. ಕಾಳಿದಾಸನ ಶಾಕುಂತಲವನ್ನು ಭಾಷಾಂತರಿಸಿದ ಕಂಪನಿಯ ಅಧಿಕಾರಿ ಯಾರಪ್ಪ ಅಂದರೆ ವಿಲಿಯಂ ಜೋನ್ಸ್ ಈಸ್ ರೈಟ್ ಆನ್ಸರ್ ಆಗ್ತದೆ. ಶಿವಾಜಿಯ ಗುರು ಯಾರಂತ ಕರೆಯಲಾಗ್ತದೆ ಅಂದರೆ ರಾಮದಾಸ್ ಅಂತ ಕರೆಯಲಾಗ್ತದೆ. ರಾಮದಾಸ್ ಅವರ ಗುರು ಆಗಿರ್ತಕ್ಕಂಥದ್ದು ಅಂತ ನೋಡ್ತೀವಿ. ಮುಂದಿನ ಪ್ರಶ್ನೆ ನೋಡ್ತಾ ಬನ್ನಿರಿ. ಭಾರತ ಸರ್ಕಾರ 1935ರ ಮೊದಲ ಚುನಾವಣೆಯಲ್ಲಿ ಎಷ್ಟು ಬಹುಮತಗಳಲ್ಲಿ ಗೆದ್ದಿತ್ತಂದರೆ 7 ಪ್ರಾಂತ್ಯಗಳಲ್ಲಿ ಗೆದ್ದಿತ್ತು 11ರಲ್ಲಿ. ಇದು ನೋಡ್ರಿ, ಮೈಸೂರು ರಾಜ ಒಡೆಯರು ನಾಮಕ ವ್ಯವಸ್ಥರನಾಗಿ ಅವರ ಗುರಿಮೆಯನ್ನು ತಗ್ಗಿಸಿ ನೈಜ ಅಧಿಕಾರವನ್ನು ಕಳೆದುಕೊಂಡಿದ್ದವರು ಯಾರಂದರೆ ಈ ಕೆಳಗಿನ ಯಾರೂ ಅಲ್ವೇ ಅಲ್ಲ. ರೈಟ್. ಮುಂದಿನ ಪ್ರಶ್ನೆ ನೋಡ್ರಿ. 1 ಸೆಕೆಂಡ್. ಎಸ್. ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದ ಹೊಸ ಅಖಿಲ ಭಾರತ ಸೇವೆಗಳನ್ನು ರಚನೆಯ ಪ್ರಕ್ರಿಯೆ ಪ್ರಾರಂಭವಾಗುವ ಅಧಿಕಾರ ಕೆಳಗಿನವರು ಹೊಂದಿರ್ತಾರೆ ಅಂತ ಇದೆ. ಇದಕ್ಕೆ ರಾಜ್ಯಸಭೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಭಾರತೀಯ ಸಂವಿಧಾನದ ಪ್ರಕಾರ ರಾಜ್ಯಪಾಲರು ಕೆಳಕಂಡ ನೇಮಕಾತಿ ಮಾಡಲಾಗುತ್ತದೆ ಅಂತ ಹೇಳುತ್ತೆ. 1 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಅವರನ್ನು ನೇಮಕ ಮಾಡಲಾಗ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಭಾರತ ಸರ್ಕಾರದ ಅತ್ಯುನ್ನತ ಕಾನೂನಾಧಿಕಾರಿ ಯಾರು ಅಂದರೆ ಅಟಾರ್ನಿ ಜನರಲ್ ಅಂತ ನೋಡ್ತೇವೆ. ಇನ್ನು ಇಲ್ಲೊಂದು ಪ್ರಶ್ನೆ ಇದೆ, ಭಾರತೀಯ ಸಂವಿಧಾನದಲ್ಲಿ ಉಲ್ಲೇಖಿಸಲಾದ ಮೂಲಭೂತ ಹಕ್ಕುಗಳು ಕೆಳಗಿನ ಯಾವುದು ಸರಿಯಾಗಿಲ್ಲ. ಧಾರ್ಮಿಕ ಹಕ್ಕು ಇದೆ, ಸಾಂಸ್ಕೃತಿಕ ಹಕ್ಕು ಇದೆ, ಸಂಚರಿಸುವ ಹಕ್ಕಿದೆ, ಪರಿಸರ ಸಂರಕ್ಷಣೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಲಾಸ್ಟ್ ಕ್ವಶನ್, ಭಾರತದಲ್ಲಿ ಪ್ರತ್ಯೇಕ ಪರಿಶಿಷ್ಟ ರಾಷ್ಟ್ರೀಯ ಆಯೋಗ ರಚನೆ ಆಗಿದ್ದು ಯಾವಾಗ ಅಂತ ಇದೆ. 2004 ಆಗಿರತಕ್ಕಂತಹದ್ದು. ಸೊ ಏನಾಗಿರ್ತಕ್ಕಂಥದ್ದು, ಇದು ಟೋಟಲ್ಲು 100 ಪ್ರಶ್ನೆಗಳನ್ನು ತಾತ್ಕಾಲಿಕ ಕೀ ಉತ್ತರ ಅಂತ ನಾವೇನೋ ಇದನ್ನು ನೋಡ್ತಾ ಬರ್ತೇವೆ. ಇದು ಫೈನಲ್ ಗೌರ್ಮೆಂಟು ಯಾವಾಗ ಇದನ್ನು ಬಿಡ್ತದೆ ನೋಡಿ, ಅದು ಫೈನಲ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿವರೆಗೆ ಯಾರು ನೋಡಿದರೆ ನಿಮಗೆಲ್ಲರಿಗೂ ಧನ್ಯವಾದಗಳು.